ಕಲ್ಪನೆ ಮಾಡ್ಕೊಳ್ಳಿ, ಸಾವಿರಾರು ವರ್ಷಗಳ ಹಿಂದೆ ಒಂದು ಅದ್ಭುತವಾದ ಸೂಪರ್ ಹೀರೋ ಟೀಮ್ ಇತ್ತು. ಅಂದ್ರೆ ಅವರತ್ರ ಕತ್ತಿ, ಗುರಾಣಿ ಅಥವಾ ಆ ಲೇಸರ್ ಗನ್ ಖಂಡಿತ ಇರಲಿಲ್ಲ. ಹೌದು, ಅವರ ಸೂಪರ್ ಪವರ್ ಆಗಿದ್ದದ್ದು ಕೇವಲ ಅವರ ಮಿದುಳು ಅಲ್ವಾ? ನಾವು ಇವತ್ತು ಮಾತಾಡ್ತಿರೋದು ಪ್ರಾಚೀನ ಭಾರತದ ಗೋಲ್ಡನ್ ಏಜ್ ಬಗ್ಗೆ, ಅಂದ್ರೆ ಗುಪ್ತರ ಕಾಲದ ಬಗ್ಗೆ. ಎಕ್ಸಾಕ್ಟ್ಲಿ. ಇದು ಬರೀ ಆ ರಾಜರು ಮತ್ತೆ ಯುದ್ಧಗಳ ಕಥೆ ಅಲ್ಲ, ಬದಲಾಗಿ ಸೈನ್ಸ್, ಮ್ಯಾಥ್ ಮತ್ತೆ ಆರ್ಟ್ನ ಒಂದು ಮಾಂತ್ರಿಕ ಲೋಕ ಅಂತಾನೆ ಹೇಳ್ಬೋದು. ಖಂಡಿತ. ಆ ಕಾಲದಲ್ಲಿ ಹುಟ್ಟಿದ ಐಡಿಯಾಸ್ ಇವತ್ತಿಗೂ ನಾವು ಉಪಯೋಗಿಸ್ತಿದ್ದೇವೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಅವರತ್ರ ಇವತ್ತಿನ ಹಾಗೆ ಯಾವುದೇ ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ. ಹೌದು, ಇರ್ಲಿಲ್ಲ. ಆದರೂ ಅವರು ಮಾಡಿದ ಸಾಧನೆಗಳ ಹಿಂದಿನ ಲಾಜಿಕ್ ನೋಡಿದ್ರೆ ವಿಸ್ಮಯ ಆಗತ್ತೆ. ಆ ಗುಪ್ತ ರಾಜರ ಆಸ್ಥಾನದಲ್ಲಿ ನವರತ್ನಾಸ್ ಅಂದ್ರೆ 9 ಜನ ಅತಿ ಬುದ್ಧಿವಂತರ ಗುಂಪು ಇತ್ತು ಗೊತ್ತಾ? ಅದರಲ್ಲಿ ಕವಿ ಕಾಳಿದಾಸನ ಕಥೆಗಳು ಹೇಗಿರ್ತಿದ್ದು ಅಂದ್ರೆ ನಮ್ಮ ಇವತ್ತಿನ ಅತ್ಯುತ್ತಮ ಆನಿಮೇಟೆಡ್ ಮೂವಿ ಸ್ಟೋರಿಗಳಿಗಿಂತಲೂ ಅದ್ಭುತವಾಗಿರ್ತಿದ್ವು. ಕೇವಲ ಕಥೆಗಳೆಲ್ಲ, ಆರ್ಟ್ನಲ್ಲೂ ಅವರು ತುಂಬಾ ಮುಂದಿದ್ರು ಅಂತ ಕೇಳಿದ್ದೀನಿ. ಮಹಾರಾಷ್ಟ್ರದ ಆ ಅಜಂತಾ ಕೇವ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ, ಕತ್ತಲೆ ಗುಹೆಯಲ್ಲಿ ಯಾವುದೇ ಎಲೆಕ್ಟ್ರಿಕ್ ಲೈಟ್ ಇಲ್ಲದೆ ಪೇಂಟಿಂಗ್ ಮಾಡಿದ್ದಾರೆ. ಹೌದು, ಮತ್ತೆ ಆ ಪ್ಲಾಂಟ್ಸ್ ಮತ್ತು ಮಿನರಲ್ಸ್ನಿಂದ ನ್ಯಾಚುರಲ್ ಕಲರ್ಸ್ ತಯಾರು ಮಾಡಿ ಆ ಚಿತ್ರಗಳನ್ನು ಬಿಡಿಸಿದ್ದಾರೆ. 1500 ವರ್ಷಗಳಾದರೂ ಆ ಕಲರ್ಸ್ ಇವತ್ತಿಗೂ ಹೊಳೆಯುತ್ತಿವೆ. ಯಾಕೆ ಗೊತ್ತಾ? ಅದೇ ನನ್ಗೂ ಆಶ್ಚರ್ಯ. ಯಾಕೆ ಅಂದ್ರೆ ಬರೀ ಆ ನ್ಯಾಚುರಲ್ ಕಲರ್ಸ್ ಅಷ್ಟು ವರ್ಷ ಉಳಿಯೋದು ತುಂಬಾ ಕಷ್ಟ ಅಲ್ವಾ? ಅವರು ಬಣ್ಣದ ಜೊತೆಗೆ ಅಂಟು ಮತ್ತು ವಿಶೇಷವಾದ ಮಣ್ಣನ್ನು ಒಂದು ಸರಿಯಾದ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡುವ ಟೆಕ್ನಿಕ್ ಕಂಡಿಡಿದಿದ್ರು. ಅದು ಗೋಡೆಗೆ ಶಾಶ್ವತವಾಗಿ ಅಂಟಿಕೊಳ್ಳುವಂತೆ ಮಾಡುತ್ತಿತ್ತು. ಓಹೋ, ಕತ್ತಲೆ ಗುಹೆಯಲ್ಲಿ ಅಂತಹ ಅದ್ಭುತ ಟೆಕ್ನಿಕ್. ಹಾಗಾದ್ರೆ ಆ ಐರನ್ ಪಿಲ್ಲರ್ ಆಫ್ ಡೆಲ್ಲಿ ಕಥೆ ಏನು? ದೆಹಲಿಯಲ್ಲಿರುವ ಆ ಕಬ್ಬಿಣದ ಕಂಬ 1500 ವರ್ಷಗಳಿಂದ ಮಳೆ, ಗಾಳಿ, ಬಿಸಿಲಿನಲ್ಲಿ ನಿಂತಿದ್ರು, ಸ್ವಲ್ಪವೂ ತುಕ್ಕು ಹಿಡಿದಿಲ್ಲ. ಇದೇನ್ ಮ್ಯಾಜಿಕ್ಕಾ? ನೋಡಲು ಮ್ಯಾಜಿಕ್ ತರಹ ಕಾಣುತ್ತದೆ, ಆದರೆ ಇದು ಆ ಕಾಲದ ಅತ್ಯಾಧುನಿಕ ಮೆಟಲರ್ಜಿ ಮತ್ತು ಕೆಮಿಸ್ಟ್ರಿ. ಓ, ಕೆಮಿಸ್ಟ್ರಿನಾ? ಹೌದು. ಆ ಕಂಬದಲ್ಲಿ ಹೈ ಅಮೌಂಟ್ ಆಫ್ ಫಾಸ್ಫರಸ್ ಇದೆ. ಆ ಫಾಸ್ಫರಸ್ ಗಾಳಿಯ ಜೊತೆ ಸೇರಿದಾಗ ಕಂಬದ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ಕ್ರಿಯೇಟ್ ಆಗ್ತದೆ. ಈ ಲೇಯರ್ ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ತಡೆಯುತ್ತದೆ. ವಾವ್! ಆ ಕಾಲದಲ್ಲೇ ಅವರಿಗೆ ಈ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಅಷ್ಟು ನಿಖರವಾಗಿ ಗೊತ್ತಿತ್ತು ಅಂದ್ರೆ ಸುಮ್ನೆ ಒಂದು ಕಂಬ ನಿಲ್ಲಿಸಿದ್ದಲ್ಲ, ಅದರ ಹಿಂದೆ ದೊಡ್ಡ ಸೈನ್ಸ್ ಇದೆ. ಹಾಗಾದ್ರೆ ಆ ಕಾಲದ ಮ್ಯಾಥ್ ಮತ್ತು ಆಸ್ಟ್ರಾನಮಿ ಬಗ್ಗೆ ಕೂಡ ಮಾತಾಡೋಣ. ಖಂಡಿತ. ಆರ್ಯಭಟ್ಟ ಅಭೂಮಿ ದುಂಡಿಗಿದೆ ಅಂತ ಆ ಕಾಲದಲ್ಲೇ ಹೇಳಿದ್ರು. ಹೌದು, ಟೆಲಿಸ್ಕೋಪ್ ಕೂಡ ಇರ್ಲಿಲ್ಲ. ಆದ್ರೂ ಅವರಿಗೆ ಹೇಗ್ ಗೊತ್ತಾಯ್ತು ಅಂತ? ಅದೇ ಅವರ ಬುದ್ಧಿವಂತಿಕೆ. ಆರ್ಯಭಟ್ಟ ಆಕಾಶದಲ್ಲಿ ನಡೆಯುವ ಬದಲಾವಣೆಗಳನ್ನು ಪ್ರತಿದಿನ ಅಬ್ಸರ್ವ್ ಮಾಡಿದ್ರು. ಆ ಗ್ರಹಣ ಅಂದ್ರೆ ಎಕ್ಲಿಪ್ಸಸ್ ಆಗುವಾಗ ಚಂದ್ರನ ಮೇಲೆ ಬೀಳುವ ಭೂಮಿಯ ನೆರಳು ದುಂಡಿಗಿರುವುದನ್ನು ಅವರು ಗಮನಿಸಿದರು. ಓಹೋ, ನೆರಳು ದುಂಡಿಗಿರ್ಬೇಕು ಅಂದ್ರೆ ವಸ್ತು ಕೂಡ ದುಂಡಿಗಿರ್ಬೇಕು ಎಂಬ ಸಿಂಪಲ್ ಲಾಜಿಕ್ ಬಳಸಿ ಭೂಮಿ ರೌಂಡ್ ಆಗಿದೆ ಎಂದು ಪ್ರೂವ್ ಮಾಡಿದ್ರು ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಇನ್ನು ನಮ್ಮ ಪ್ರಾಚೀನ ಭಾರತ ಜಗತ್ತಿಗೆ ಕೊಟ್ಟ ಅತೀ ದೊಡ್ಡ ಗಿಫ್ಟ್ ಅಂದ್ರೆ ಆ ಝೀರೋ ಮತ್ತೆ ಡೆಸಿಮಲ್ ಸಿಸ್ಟಮ್. ನಿಜ. ಆ ಝೀರೋ ಇಲ್ಲದೆ ಹೋದ್ರೆ ಇವತ್ತಿನ ಕಂಪ್ಯೂಟರ್ಸ್ ಆಗ್ಲಿ, ಕೋಡಿಂಗ್ ಆಗ್ಲಿ ಅಥವಾ ಆ ಸ್ಪೇಸ್ ಟ್ರಾವೆಲ್ ಯಾವುದೂ ಸಾಧ್ಯವಿರ್ಲಿಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗುವ ಭಾಷೆ, ಆ ಬೈನರಿ ಕೋಡ್ ಶುರುವಾಗೋದೇ 0 ಮತ್ತು 1ನಿಂದ. ಸೊ ಈ ಎಲ್ಲಾ ನಾಲೆಡ್ಜ್ ಕಲಿಯಲು ಬೇರೆ ಬೇರೆ ದೇಶದ ವಿದ್ಯಾರ್ಥಿಗಳು ನಲಂದಾ ಯೂನಿವರ್ಸಿಟಿಗೆ ಬರ್ತಿದ್ರು. ಅಂದ್ರೆ ಅದು ಆ ಕಾಲದ ಸಿಲಿಕಾನ್ ವ್ಯಾಲಿ ಆಗಿತ್ತು ಅಂತ ಹೇಳ್ಬೋದು ಅಲ್ವಾ? ಖಂಡಿತ. ದೊಡ್ಡ ದೊಡ್ಡ ಲೈಬ್ರರೀಸ್ ಇದ್ದು, ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಟೀಚರ್ಸ್ ಒಂದೇ ಕಡೆ ಸೇರಿ ಆ ಹೊಸ ವಿಷಯಗಳನ್ನ ರಿಸರ್ಚ್ ಮಾಡ್ತಿದ್ರು. ವಾವ್! ಇಷ್ಟೆಲ್ಲ ಸಾಧನೆ ಮಾಡಿದ್ದು ಕೇವಲ ಗುಪ್ತರು ಮಾತ್ರನಾ? ಅಥವಾ ಭಾರತದ ಬೇರೆ ಕಡೆಯೂ ಇಂಥ ಬುದ್ಧಿವಂತರು ಇದ್ರಾ? ನನಗನ್ಸುತ್ತೆ ಪ್ರಾಚೀನ ಭಾರತ ಒಂದು ದೊಡ್ಡ ಸ್ಕೂಲ್ ಇದ್ದ ಹಾಗೆ, ಬೇರೆ ಬೇರೆ ಕ್ಲಾಸ್ನವರು ಸೇರಿ ಬೇರೆ ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ರು ಅಂತ. ತುಂಬಾ ಒಳ್ಳೆ ಕಂಪ್ಯಾರಿಸನ್ ಇದು. ಉತ್ತರ ಭಾರತದಲ್ಲಿ ಗುಪ್ತರಿದ್ದಾಗ ಆ ಮಧ್ಯ ಭಾರತದಲ್ಲಿ ವಕಟಕಾಸಿದ್ರು. ಇವರು ನಾವು ಆಗ್ಲೇ ಮಾತಾಡಿದ ಅಜಂತಾ ಗುಹೆಯ ಆರ್ಕಿಟೆಕ್ಚರ್ಗೆ ತುಂಬಾ ಸಹಾಯ ಮಾಡಿದ್ರು. ಓಹೋ, ಹಾಗೆ ದಕ್ಷಿಣ ಭಾರತದಲ್ಲಿ ಪಲ್ಲವಾಸ್, ಆ ಮಹಾಬಲಿಪುರಂನಲ್ಲಿ ಒಂದೇ ಕಲ್ಲಿನಲ್ಲಿ ಅದ್ಭುತವಾದ ದೇವಸ್ಥಾನಗಳನ್ನು ಕೆತ್ತಿದ್ರು ಅಲ್ವಾ? ಹೌದು. ಮತ್ತೆ ಈಶಾನ್ಯದಲ್ಲಿ ಕಾಮರೂಪ ಎಂಬ ರಾಜ್ಯವಿತ್ತು. ಅಂದ್ರೆ ಇವರೆಲ್ಲವೂ ಬೇರೆ ಬೇರೆ ರಾಜ್ಯಗಳಲ್ಲಿದ್ರೂ ಒಬ್ರಿಗೊಬ್ರು ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ರಾ? ಖಂಡಿತ. ಆ ಟ್ರೇಡ್ ಮತ್ತು ಕಲ್ಚರಲ್ ಎಕ್ಸ್ಚೇಂಜ್ ಮೂಲಕ ಇವರೆಲ್ಲ ಕನೆಕ್ಟ್ ಆಗಿದ್ರು. ಒಬ್ಬರು ಬೆಳೆದ ವಸ್ತುಗಳನ್ನು ಇನ್ನೊಬ್ಬರು ಕಂಡಿಡಿದ ಆ ಟೆಕ್ನಿಕ್ಗಳನ್ನು ಹಂಚ್ಕೊಳ್ತಿದ್ರು.
ಇದರಿಂದಾಗಿ ಇಡೀ ಭಾರತದ ನಾಲೆಜ್ ಒಟ್ಟಿಗೆ ಸೇರಿ ಅದ್ಭುತವಾದ ಕೆಲಸಗಳಾದವು. ಸೊ ಗುಪ್ತರ ಕಾಲ ಅಂದ್ರೆ ಬರೀ ಒಬ್ಬ ರಾಜನ ಕಥೆ ಅಲ್ಲ, ಇದು ಆರ್ಟ್, ಲಾಜಿಕ್ ಮತ್ತು ಇಡೀ ದೇಶದ ಟೀಮ್ ವರ್ಕ್ನ ಕಥೆ. ನಮ್ಮ ಈ ಪ್ರಾಚೀನ ಸೂಪರ್ ಹೀರೋಗಳು ಕತ್ತಿ ಹಿಡಿದು ಜಗತ್ತನ್ನು ಗೆಲ್ಲಲಿಲ್ಲ, ಬದಲಾಗಿ ತಮ್ಮ ಐಡಿಯಾಸ್ ಮತ್ತು ನಾಲೆಡ್ಜಿಂದ ಇಡೀ ಜಗತ್ತಿಗೆ ದಾರಿ ತೋರಿಸಿದ್ರು. ನಿಜ. ಅವರ ಆ ಸೈನ್ಸ್ ಮತ್ತು ಮ್ಯಾಥ್ ಇವತ್ತಿಗೂ ನಮ್ಮ ಪ್ರತಿದಿನದ ಜೀವನದಲ್ಲಿ ಬೆರೆತು ಹೋಗಿದೆ. ಆ ಝೀರೋ, ಆ ಆರ್ಕಿಟೆಕ್ಚರ್ ಎಲ್ಲವೂ ನಮಗೆ ಇಂದಿಗೂ ತುಂಬಾ ಮುಖ್ಯವಾದ ಪಾಠ ಕಲಿಸ್ತೇವೆ. ಹಾಗಾದ್ರೆ ಈ ಡೀಪ್ ಡೈವ್ ಮುಗಿಸುವ ಮುನ್ನ ಒಂದು ಪ್ರಶ್ನೆ. ಆ ಪ್ರಾಚೀನ ಭಾರತದ ಗಣಿತಜ್ಞರು ಝೀರೋವನ್ನು ಕಂಡುಹಿಡಿಯದೇ ಇದ್ದಿದ್ರೆ ಇವತ್ತು ನಾವು ಆಡುತ್ತಿರುವ ಆ ಅದ್ಭುತವಾದ ವಿಡಿಯೋ ಗೇಮ್ಸ್, ಉಪಯೋಗಿಸುತ್ತಿರುವ ಮೊಬೈಲ್ ಫೋನ್ಸ್ ಮತ್ತು ಕಂಪ್ಯೂಟರ್ಸ್ಗಳು ಹೇಗಿರ್ತಿದ್ವೋ ಅಥವಾ ಅವು ಇರ್ತೇಲೇ ಇರ್ಲಿಲ್ವಾ? ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಇದು.